ಯಾರು? ನಾನು ಅಪ್ಪ ಹಿಂಗೆ ಊಟ ಕೊಡಕ್ ಬಂದೆ ಚಿಕ್ಕವ್ವ. ಅಲ್ಲೇ ನಿಂತ್ಕೋ. ನಿನ್ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು. ಇಷ್ಟು ಇಷ್ಟು ವಿಷ ತುಂಬಿಕೊಂಡವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಒಂದು ಸಂಸಾರ ಹಾಳು ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತಲ್ವಾ ನಿನ್ಗೆ? ಮಾತೆತ್ತಿದ್ರೆ ಅಪ್ಪಯ್ಯ ಚಿಕ್ಕವ್ವ ಅನ್ಕೊಂಡು ಬಂದ್ಬಿಡ್ತಾಳೆ. ಇವಳು ನಮ್ ಬೇಬಿ ಮಾತ್ರ ಅಪ್ಪಯ್ಯ, ನಿನ್ಗಲ್ಲ ಅಲ್ಲ ತಿಳ್ಕೊ. ಚಿಕ್ಕವ್ವ ಹಿಂಗೆಲ್ಲ ಮಾತಾಡ್ಬೇಡಿ. ಏನು ಮಾತಾಡಿದ್ರೆ ಏನ್ ಮಾಡ್ತೀಯ? ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದಿರ ತಾನೆ? ಇವತ್ತು ಎಲ್ಲರೂ ಮನೇಲೇ ಇರಬೇಕು. ಹಾ ತಾರ ಮಾಡಿದ್ದೀನಿ. ಇದೇನಿದು 4 ಸರಿ ಕೇಳ್ತಿದೆಯಲ್ಲ? ಮಾ ಏನು ವಿಷಯ ಬರೋದಕ್ಕೆ ಹೇಳಿದ್ರಂತ? ಹಾ, ಇವತ್ತು ನೀನು ಎಲ್ಲೂ ಹೋಗಬೇಡ, ಮನೇಲೇ ಇರು ಅಂತ ಹೇಳೋಕೆ ಕರೆದೆ. ನಾನು ಮನೇಲೇ ಇರ್ತೀನಿ. ಎಲ್ಲ ಸರಿ ತಾರ, ವಿಷಯ ಏನು ಅಂತ ಹೇಳಲಿಲ್ಲ ನೀನು? ಯಾಕೆ? ಮನೇಲಿರೋಕೆ ಏನಾದರೂ ಕಾರಣ ಇರಲೇಬೇಕಾ? ಎಲ್ರೂ ಮನೇಲಿರೋಕೆ ಹೇಳಿ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಆಯಿತು. ಏನೋ ರಿಷಿ, ಇತ್ತಪ್ಪ? ಅರೆ ನೋಮ್ಮ, ನಾವೆಲ್ಲರೂ ಮನೇಲೇ ಇರ್ತೀವಿ. ಥ್ಯಾಂಕ್ಸ್ ಕಣೋ. ನಿನ್ನ ಮದುವೆ ಮಾತುಕತೆ ಶುರು ಆದಮೇಲೆ ಎಲ್ಲರೂ ಬ್ಯುಸಿಯಾಗಿರೋದು ಇದ್ದಿದ್ದೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಓ ಏನು ಋಷಿ, ನಿಮ್ಮ ಅಮ್ಮನ ಬಾಯಿಂದ ಎಂಥ ಮಾತು ಬರ್ದಲ್ಲಪ್ಪ, ಜಾಕ್ ಪಾಟು. ರಮೇಶ್ ಹಾಸಿನಿ, ಇವತ್ತು ಯಾರು ಮನೆಯಿಂದ ಹೊರಗೆ ಹೋಗಲ್ಲ, ಎಲ್ಲರೂ ಮನೇಲೇ ಇರ್ತೀವಿ. ಎಲ್ರಿಗೂ ಅಡುಗೆ ಮಾಡ್ಬಿಡು ಆಯ್ತಾ? ಸರಿ ಅತ್ತೆ. ನಿನ್ ಪೇನ್ ಹೇಗಿದೆಯೋ? ಹಾಂ, ಫೀಲಿಂಗ್ ಬೆಟರ್. ಕಡಿಮೆ ಆಗಿದೆಯಾ? ಹಾಂ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರೆ ಚಿಕ್ಕವ್ವ ಏನ್ ಮಾಡ್ತಿದ್ದೀರಾ? ಹೋಗು ಹೋಗಿಲ್ಲ. ಹಠ ಮಾಡದೆ ಹೊರಟೋಗು. ಜಸ್ಟ್ ಗೆಟ್ ಔಟ್. ನಿನ್ನ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಚಿಕ್ಕವ್ವ ದಯವಿಟ್ಟು ಆ ಚಾಕುನ ಕೆಳಗಿಡಿ. ಕೇಳಲ್ವಾ? ನನ್ನ ಮಾತು ಕೇಳಲ್ವಾ ನೀನು? ನಿನ್ನ
ನಿಲ್ಸಪ್ಪ ನಿಮ್ಮ ತಾಜ್ ಮಹಲ್ ಬಂತು. ಅಯ್ಯೋ ಕರ್ಮವೇ. ಪಂದ್ಯ ಗೆಲ್ಲೋವರೆಗೂ ಹಾಜರಾಗ್ತಾನೆ ಇರ್ಬೇಕಣ. ಅದೇನಾಗ್ಬೇಕೋ ಏನೋ. ಅಣ್ಣ ಒಂದೆರಡು ಸರಿ ಒತ್ತು ಕೇಳಿದಿದ್ರೆ ನಾನು ಹೇಳ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ಹುಚ್ಚಿ ಥರ ಹ್ಯಾಂಡ್ಸ್ ಅಪ್ ಅಂತೆಲ್ಲ ಹೇಳಿ ಅನ್ಯಾಯವಾಗಿ ಸಿಕ್ಕಾಕೊಂಡೆ. ಎಲ್ಲ ಈ ಹಾಳಾದವನಿಂದ ನನ್ನ ತಲೆ ಎಲ್ಲ ಹಾಳು ಮಾಡಿ ಹಾಕಿದ್ದಾನೆ. ಇರೋ ನಮ್ಮ ಹುಡುಗಿಗೆ ಒಂದು ಫೋನ್ ಹಾಕ್ತೀನಿ. ಮೊದಲು ಮಾಡಪ್ಪ. ಶುರು ಹಚ್ಕೊಂಡಪ್ಪ ಇವನೇ. ಕಟ್ ಮಾಡ್ತಾವಳಲ್ಲ. ಮತ್ತೆ ಈ ರೇಂಜಿಗೆ ಟಾರ್ಚರ್ ಕೊಟ್ರೆ ಯಾರು ತಡ್ಕೋತಾರೆ? ನಾನೇನೋ ತಡ್ಕೋತೀನಿ ಅಂದ್ರೆ ಅವರು ತಡ್ಕೋತಾರ? ಸುಮ್ಮನೆ ತಮಾಷೆಗಂದೆ ಅಣ್ಣ. ನಾನು ಅದಕ್ಕೆ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದೆ. ಸರಿ ಇನ್ನೊಂದ್ಸಲ ಮಾಡು. ಮಾತಾಡೋ ತನಕ ಬಿಡಲ್ಲ ಅನ್ಸುತ್ತೆ ಇವನು. ಹಲೋ ಚಿನ್ನ, ಬ್ಯುಸಿ ಇದೆಯಾ? ಹೌದು, ಏನು ವಿಷಯ ಹೇಳು. ಇನ್ನೇನಿದೆ ಚಿನ್ನ, ನಮ್ಮ ವಿಷಯ ನಿಮ್ಮ ಮನೆ ಮುಂದೆನೇ ಇದ್ದೀನಿ. ಇನ್ನೇನು ಒಳಗೆ ಬರೋಣ ಅನ್ಕೊಂಡೆ, ನಿನಗೆ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗೆ ಬರೋಣ ಅಂತ ಫೋನ್ ಮಾಡಿದೆ. ಯಾಕೆ ಚಿನ್ನ ಕೆಮ್ತಾ ಇದೆಯಾ? ನಗ್ತಿದ್ದೀನಿ. ಈ ಡೌಗಳೆಲ್ಲ ನಮ್ಮ ಹತ್ರ ಬೇಡ. ನೀನ್ ಬರೋನಾಗಿದ್ರೆ ನೆನ್ನೆ ನೈಟೇ ಬರ್ತಿದ್ದೆ, ಇವಾಗ ಎಲ್ಲಿ ಬರ್ತೀಯ? ಅಲ್ಲ, ಹಗ್ಲೊತ್ತಲ್ಲಿ ಕಾಣಿಸ್ಕೊಳ್ಳೋಷ್ಟು ಮಿಸ್ಟರ್ ಪರ್ಫೆಕ್ಟ್ ಅಲ್ವಲ್ಲ ನೀನು? ಅಯ್ಯೋ ನನ್ನ ಮುದ್ದು ಬಂಗಾರ, ನಿನ್ನೆ ರಾತ್ರಿ ಎಲ್ಲ ನಾನು ಬರ್ತೀನಿ ಅಂತ ಕಾಯ್ತಾ ಇದ್ದ. ಅಲ್ಲ, ನಾನು ಯಾಕೆ ಕಾಯ್ಲಿ? ನೀನೇ ತಾನೇ ನಿನ್ನೆ ಬರ್ತೀನಿ ಅಂತ ಚಾಲೆಂಜ್ ಹಾಕ್ದವನು, ಅದಕ್ಕೆ ಕೇಳಿದ್ನಪ್ಪ. ಕಳ್ಳಿ, ಈಗೆಲ್ಲ ಅರ್ಥ ಆಯ್ತು. ಇವಾಗ್ಲೇ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತೀನಿ, ನೋಡ್ತಾ. ಸುಮ್ಮನೆ ಇಡೋ ಫೋನು. ಏನಣ್ಣ ಏನಂದ್ಲು? ಹಿಂಗೆ ಇರುತ್ತಲ್ಲ ಲವರ್ಸ್, ಜಗಳ, ಲವ್, ಪ್ರೀತಿ. ಅಪ್ಪಯ್ಯ, ಚಂದ್ರು, ನಿಮ್ಗೆ ನನ್ಗಿಂತ ಇವಳೇ ಮುಖ್ಯ ಆಗ್ಬೋದ್ಲ? ನನ್ನ ಮಗಳು ಚಿಕ್ಕಮ್ಮ, ಬಿಡಿಯಪ್ಪ ಇನ್ನ, ನೀನು ಬಿಡ. ನನ್ ಪಾಲ್ಗೊಳ್ತಿದ್ದು ಅವರೊಬ್ರೆ. ಇವನು ನನ್ನಿಂದ ಕಿಕ್ಕೋಬೇಡ. ಅಂದ್ರು ನೀವು ದೂರ ಬನ್ನಿ ಅವಳಿದ್ದ. ಚಿಕ್ಕವ್ವ, ನಾನು ಯಾವತ್ತೂ ಯಾರು ನಿಮ್ಮಿಂದ ಕಿತ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಮತ್ ಯಾಕೆ ಅನಿಕನ್ನ ಜೈಲಿಗೆ ಕಳಿಸ್ದೆ? ಅವಳು ಒಂದೇ ಒಂದಿನ ಚಾಪೆ ಮೇಲೆ ಮಲಗ್ತವಳಲ್ಲ. ಮಹಾಜನ್ ಮೊಮ್ಮಗಳು ಅವಳು. ಹುಟ್ತಾನೆ ಮಹಾರಾಣಿಯಾಗಿ ಹುಡ್ತವಳು. ನೀನ್ ಬಂದೆ ನೋಡು, ನಮ್ ಹಣೆ ಬರನೇ ಬದಲಾಗೋಯ್ತು. ದರಿದ್ರ ಕಣೆ ನೀನು. ಈ ಮನೆಗೆ ನಮ್ಗೆ ಅನ್ಕೊಂಡ್ ದರಿದ್ರ ನೀನು. ಚಮಟೆ ರೆಡಿನಾ? ನಾನಾಗ್ಲೇ ರೆಡಿ. ಸರಿ, ತಗೋಣ ಅಣ್ಣ. ಆಲ್ ದ ಬೆಸ್ಟ್ ಹೇಳ್ಬಿಡು. ಆಲ್ ದ ಬೆಸ್ಟ್.
ಸಿಕ್ತು ವಾಲ್ ಸಿಕ್ತು. ಕೆಂಪ ಬುದ್ಧಿಯಿಂದ ಬರ್ತಾ ಇರೋ ನೀರಮ್ಮ, ನಿನ್ನನ್ನು ಆಫ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊ. ಗ್ರ್ಯಾಂಡ್ ಸಕ್ಸಸ್ ಟೈಗರ್. ಚಿಕ್ಕವ್ವ, ಬೇಡ ನನ್ನ ಕಮಲಿ, ಕೈ ಮುಗಿ ಕೇಳ್ಕೊತೀನಿ. ನನ್ನ ಬೇಬಿ ಜೈಲಿಂದ ಆಚೆ ಬರೋ ಹಾಗೆ ಮಾಡು. ನೋಡು, ಅತ್ತೇನು ನಾನು ಬೇಡ್ಕೊಂಡೆ, ನನ್ನ ಬೇಬಿನ ನನಗೆ ಉಳಿಸ್ಕೊಡು. ಮನೆಗೆ ಬರೋ ಹಾಗೆ ಮಾಡು. ಅಜ್ಜಿ, ಏನಮ್ಮ? ಅಜ್ಜಿ, ಯಾಕೆ ಕಮಲಿ, ಏನೋ ಒಂಥರ ಇದೆಯಲ್ಲ, ಏನು ವಿಷಯ? ಅದು ಅಜ್ಜಿ, ಹೇಳಮ್ಮ, ಏನು ವಿಷಯ? ಅಜ್ಜಿ, ನಾನು ನಿಮ್ಮ ತಾವ ಒಂದು ಕೇಳ್ತೀನಿ, ನೆರವೇರಿಸ್ತೀರಾ? ನೀನು ಕೇಳಿ ನಾನಿಲ್ಲ ಅಂತ ಯಾವಾಗ ಅಂದಿದ್ದೀನಿ? ಅದೇನು ಕೇಳು. ಅಜ್ಜಿ, ಅನೇಕನ್ ಮ್ಯಾಗ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಕೊಂಡು ಅವಳನ್ನ ವಾಪಸ್ ಮನೆ ಕರ್ಕೊಂಬರಮ್ಮ ಅಂತಿದ್ದೀವಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೊಡ್ತೀರಾ? ಏನು ಹೇಳ್ತಿದ್ಯಾ ಕಮಲಿ? ದಿಢೀರಂತ ನೀನು ಈ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನು? ಏನಾಯ್ತು ನಿನಗೆ? ಊರ್ಮಿಳೆ ಏನಾದ್ರು ಅಂದ್ಲಾ? ಕೋಪ ಮಾಡ್ಕೋಬೇಡಿ ಅಜ್ಜಿ, ಚಿಕ್ಕವ ಹೇಳೋದ್ರಾಗೂ ನ್ಯಾಯ ಐತೆ. ಅನಿಕನ್ ಶಿಕ್ಷೆ ಹಾಕಬೇಕು ಅಂತ ಆ ಕ್ಷಣಕ್ಕೆ ನಾನು ಪೊಲೀಸ್ನ ಕರೆಸ್ದೆ, ದಿಟನೆಯ. ಆದರೆ ಈಗ ಚಿಕ್ಕವನ ಕಷ್ಟ ನೋಡಿದ್ರೆ ನಾನು ಎಂತ ತಪ್ಪು ಮಾಡಿದೆ ಅನ್ನಿಸ್ತೈತೆ. ನೀನೀಗ ಅವಳನ್ನ ವಾಪಸ್ ಕರೆಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ಅವಳು ಅವಳಮ್ಮ ಎಲ್ಲರೂ ಸೇರ್ಕೊಂಡು ಮತ್ತೆ ಏನಾದ್ರು ಹೊಂಚಾಕ್ತಾರೆ ಕಮಲಿ. ಅವ್ರಿಗೆ ಬುದ್ಧಿ ಬರಬೇಕು ಅಂದ್ರೆ ಅನಿಕನ್ನ ಜೈಲಲ್ಲಿ ಬಿಡೋದೇ ಸರಿ. ನೀನು ಊರ್ಮಿಳ ಮಾತುಕೆಲ್ಲ ತಲೆ ಕೆಡಿಸ್ಕೋಬೇಡ. ಇಲ್ಲ ಅಜ್ಜಿ, ಅವ್ರು ಪಡ್ತಿರೋ ಕಷ್ಟನ ನನ್ನಿಂದ ನೋಡಕ್ಕಾಯ್ತಿಲ್ಲ. ದಯವಿಟ್ಟು ನನಗೋಸ್ಕರ ಒಪ್ಕೊಳ್ಳಿ ಅಜ್ಜಿ. ಈ ವಿಷಯದಲ್ಲಿ ನೀನು ತಪ್ಪು ಮಾಡಬೇಡ ಕಮಲಿ. ನ್ಯಾಯವಾಗಿ ನಡ್ಕೊಳ್ಳೋಳು ನೀನು.
ಈಗಿಂತ ನಿರ್ಧಾರ ಎಲ್ಲ ತಗೋಬೇಡಮ್ಮ, ಪ್ಲೀಸ್ ಬೇಡ. ನಾನೇನೋ ಅಮ್ಮನ್ನ ಕಳ್ಕೊಂಡಿವ್ನಿ. ಅವರಿಬ್ಬರಾದ್ರೂ ನೆಮ್ಮದಿಯಾಗಿರ್ಲಿ ಅಜ್ಜಿ. ಅವರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಮಲಿ, ದಯವಿಟ್ಟು ಅರ್ಥ ಮಾಡ್ಕೋ. ಅವ್ರಿಗೆ ತಪ್ಪಿನ ಅರಿವಾಗಬೇಕು ಅಂದ್ರೆ ಅನಿಕಾ ಜೈಲಲ್ಲೇ ಇರಬೇಕು. ಇಲ್ಲ ಅಜ್ಜಿ, ದಯವಿಟ್ಟು ಒಪ್ಕೊಳ್ಳಿ. ಅವ್ರಿಗೆ ತಪ್ಪಿಗೆ ಅರಿವಾಗೋದಕ್ಕೆ ನಾನು ಪಾಪ ಪ್ರಜ್ಞೆ ಅನುಭವಿಸ್ಬೇಕು. ಇಲ್ಲ ಅನ್ಬೇಡಿ. ಅನೇಕನ್ನ ಬಿಡುಗಡೆ ಮಾಡ್ಸುಮ ಅಜ್ಜಿ. ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿ. ನಿನ್ ಒಳ್ಳೆ ಮನಸ್ಸು ಕೆಟ್ಟವ್ರಿಗೋಸ್ಕರ ಮಿಡಿತಾ ಇರೋದು ನೋಡಿದ್ರೆ ನನಗೆ ದುಃಖ ಆಗುತ್ತೆ. ಇದು ತುಂಬಾನೇ ಸ್ಟ್ರಾಂಗ್ ಕೇಸ್ ಕಮಲಿ. ಇದರಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಗೊತ್ತಿಲ್ಲ. ಆದರೆ ನಿಂಗೋಸ್ಕರ ಟ್ರೈ ಮಾಡ್ತೀನಿ. ನಾವೊಂದ್ಸಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದು ಒಳ್ಳೇದು. ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹೊರಡೋಣವಾ? ಬಾ. ಅಜ್ಜಿ. ಯಾರ್ದಮ್ಮ ಫೋನು? ಅಜ್ಜಿ, ರಿಸಿ ಸಾರು. ನಾನು ಆಮ್ಯಾಕೆ ಮಾಡ್ತೀನಿ. ಸರಿ, ನಾನು ಲಾಯರ್ ಹತ್ರ ಸ್ವಲ್ಪ ಮಾತಾಡಬೇಕು. ಕಾರ್ ಹತ್ರ ವೆಯ್ಟ್ ಮಾಡ್ತೀನಿ, ಬಾ. ಕಾಲ್ ಕಟ್ ಮಾಡ್ತೀಯಾರ? ಬ್ಯುಸಿನಾ? ಗುಡ್ ಮಾರ್ನಿಂಗ್ ಕಮಲಿ ಅವರೇ, ಯಾಕೆ ರಿಸೀವ್ ಮಾಡ್ತಿಲ್ಲ? ಆರ್ ಯು ಬಿಸಿ? ಇವತ್ತು ನಮ್ಮ ಮದುವೆ ಮಾತುಕತೆ ನಡೆಸೋಕ್ಕೆ ಪುರೋಹಿತರು ಬರ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಫ್ರೀ ಆದಮೇಲೆ ಕಾಲ್ ಮಾಡಿ. ನಾವು ಅನಿಕನ್ ನೋಡೋದಕ್ಕೆ ಜೈಲ್ಗೆ ಹೋಗ್ತಿದ್ದೀವಿ ಸರ್.